ಕಂಗ್ರಾಚುಲೇಷನ್, ಇಂಡಿಯಾ ಹೊತ್ತು ಗೆಲ್ತು. ಸೂಪರ್ ಗುರು, ಮಸ್ತ್ ಮಜಾ ಬಂತು ಮ್ಯಾಚ್ ಮಾತ್ರ. ಕಂಗ್ರಾಚುಲೇಷನ್ ಟೀಮ್ ಇಂಡಿಯಾಗೆ. ಗೆದ್ವಿ ಗುರು, ಕೊನೆಗೆ ಗೆದ್ವಿ. ಗೆದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಇಂಡಿಯಾ ವಿನ್ ಆಯ್ತು. ಪಾಕಿಸ್ತಾನ್ ಔಟ್ ಆಫ್ ದ ಟೂರ್ನಮೆಂಟ್ ಗುರು, ಔಟ್ ಆಫ್ ದ ಟೂರ್ನಮೆಂಟ್ ಗುರು. 2017 ಚಾಂಪಿಯನ್ಶಿಪ್ ಫೈನಲ್ ಅಲ್ಲಿ ಏನ್ ನಾವ್ ಮ್ಯಾಚ್ ಸೋತಿದ್ರು, ಅದಕ್ಕೆ ರಿವೆಂಜ್ ರಿವೆಲ್ರಿ ಎಲ್ಲಾನು ಇವತ್ತು ವಿರಾಟ್ ಕೊಹ್ಲಿ ಸೆಂಚುರಿಯಿಂದ ಕೇಲ್ ಖತಮ್ ಆಯ್ತು ಗುರು. ಸರಿಯಾಗಿ ಹೊಡೆದ ಗುರು ಲಾಸ್ಟ್ ಮ್ಯಾಚ್. ಅಂದ್ರೆ ಇವತ್ತಿನ ಮ್ಯಾಚ್ ಲಾಸ್ಟ್ ಬಾಲ್ ಪಾ ಮಸ್ತಾಗಿ ಹೆಂಗಿತ್ತು ಅಂದ್ರೆ 4 ಮ್ಯಾಚ್ ಕ್ಲಿಯರ್, ಕೊಹ್ಲಿದು 1 ಸೆಂಚುರಿ. ಮಸ್ತ್. ಬನ್ನಿ ಗುರು ರಿವ್ಯೂ ಮಾಡೋಣ. ಟಾಸ್ ಗೆದ್ದು ಪಾಕಿಸ್ತಾನದವ್ರು ಬ್ಯಾಟಿಂಗ್ ತಗೊಂಡ್ರು. 220 ಚಿಲ್ಡ್ರೆ ಪಾಕಿಸ್ತಾನದವ್ರು ರನ್ ಕಲೆ ಹಾಕಿದ್ರು. ಅದಕ್ಕೆ ನಮ್ ಇಂಡಿಯಾದವರು ಚೇಸ್ ಮಾಡೋವಾಗ ಮಸ್ತಾಗಿ ರಿಪ್ಲೈ ಕೊಟ್ರು. ಬನ್ನಿ ಅದ್ರ ಬಗ್ಗೆನು ಮಾತಾಡೋಣ ಗುರು. ಟಾಸ್ ಗೆದ್ದಿದ್ ಪಾಕಿಸ್ತಾನ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ದೊಡ್ಡ ತಪ್ಪು ಅವ್ರು ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಬೇಗನೆ ವಿಕೆಟ್ ಕಳ್ಕೊಂಡ್ರು. ಬಾಬರ್ ಆಜಮ್ದು ಯಾರಿಗೂ ಎತ್ತಿದ್ದು ಫಸ್ಟ್ ವಿಕೆಟ್ ನಮ್ಮ ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಸುಮ್ನೆ ಗುರು ವಿಕೆಟ್ ತೆಗಿಯೋದು ಬಂದಿದ್ದೆ ಎತ್ತಿದ್ರು. 50 ರನ್ಸ್ ವರ್ಗು ಚೆನ್ನಾಗ್ ಆಡಿದ್ರು. ಆಮೇಲೆ ಒಂದು 3rd ವಿಕೆಟ್ಗೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಪಾಕಿಸ್ತಾನ ಕಡೆಯಿಂದ. ಒಳ್ಳೆ ಫೈಟ್ ಕೂಡ ಕೊಟ್ರು. ಆಮೇಲೆ ಪಟ 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 ಅಂತ ಬಿದ್ದೈತಿ ಗುರು ವಿಕೆಟ್ಗಳು. ರಿಯಲಿ ಹೇಳ್ಬೇಕಂದ್ರೆ ನಮ್ ಬೌಲರ್ಗಳು ಚೆನ್ನಾಗ್ ಮಾಡಿದ್ರು ಇವತ್ತಿನ ಮ್ಯಾಚ್ ಮಾತ್ರ. ತುಂಬಾ ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಕೆಲವೊಂದು ಮೈನೂರ್ ಮಿಸ್ಟೇಕ್ಸ್ ನ ಇಂಡಿಯಾದವರು ಕರೆಕ್ಷನ್ ಮಾಡ್ಕೊಂಡ್ಲೇಬೇಕು ಅಂತ, ಮಾಡ್ಕೊಂಡ್ರು ಅಂತ ಕಾಣತ್ತೆ. ಅಂಡ್ ಇಲ್ಲೂ ಮಿಸ್ಟೇಕ್ಸ್ ಆಯ್ತು ಗುರು. 2 ಕ್ಯಾಚ್ ಗುರು ಬಿಟ್ಟಿದ್ದು, ಒಂದಲ್ಲ ಎರಡಲ್ಲ 2 ಕ್ಯಾಚ್ ಬಿಟ್ಟಿದ್ದು. 11th ಓವರ್ ಅಲ್ಲಿ ಡ್ರಾಮಾನೇ ಆಗೋಯ್ತು. ಸೀರಿಯಸ್ಲಿ ಡ್ರಾಮಾನೇ ಆಗೋಯ್ತು. ಒಂದು ಈಸಿ ಒಂದು ಕೊಹ್ಲಿದು ಟಾಪ್ ಎಡ್ಜ್ ಆಗೋಯ್ತು, ಅದೊಂದು ಬಿಟ್ರು. ಇನ್ನ ಒಂದು ಗುರು ಸಿಂಪಲ್ ಆಗಿ ಎತ್ಕೊಟ್ಟ ಶುಭ್ಮನ್ ಗಿಲ್, ಅದು ಬಿಟ್ರು. ಸಿಂಪಲ್ ಕ್ಯಾಚ್ ಇದ್ದಿದ್ ಬಿಟ್ರು ಗುರು ಪಾಕಿಸ್ತಾನದವರು, ಸುಮ್ನೆ ಅಲ್ಲ. ಅಂಡ್ 2ನೇ ವಿಕೆಟ್ ಚೆನ್ನಾಗ್ ಆಡಿದ್ರು ನಮ್ಮವರು. ಬರ್ತಾ ಪರವಾಗಿಲ್ಲ ಗುರು. ನಮ್ಮ ಕೊಹ್ಲಿ ವಯಸ್ಸಾದ್ರೂ ಮೀನ್ ಕ್ರಿಕೆಟ್ ಅಲ್ಲಿ ವಯಸ್ಸಾದ್ರೂ ಇಷ್ಟೆಲ್ಲ ಚೆನ್ನಾಗ್ ಆಡ್ಕೊಂಡ್ ಬಂದಿತ್ತು. ಕೊಹ್ಲಿ ಸೆಂಚುರಿ ಹೊಡೆದ್ರು ಗುರು ಕೊನೆಗಾದ್ರು. ತುಂಬಾ ದಿನ ಆಗಿತ್ತು ನಮ್ಮ ಕೊಹ್ಲಿ ಸೆಂಚುರಿ ಹೊಡೆದು. ನಮ್ ವಿರಾಟ್ ಕೊಹ್ಲಿ ಗುರು ಏನ್ ಸುಮ್ನೆನಾ ಗುರು ಇವತ್ತು ಆಡಿರೋದು. ಅದು ICC ಟೂರ್ನಮೆಂಟ್ಗಳಲ್ಲಿ ಆಡಿರೋದು ಅಂತ ಹಂಗಲ್ಲ ಗುರು. ಮಸ್ತಾಗಿ ಆಡ್ತಾರೆ ಗುರು ಪಾಕಿಸ್ತಾನದ ಮೇಲೆ ಗುರು. ಇವತ್ತು ಸೆಂಚುರಿ ಗುರು ಹೊಡೆದಿರೋದು. ಕಂಗ್ರಾಚುಲೇಷನ್ ವಿರಾಟ್ ಕೊಹ್ಲಿಗೆ. ಇವತ್ತು ಹೇಳ್ಬೇಕಂತ ಹೇಳಿದ್ರೆ 82ನೇ ಸೆಂಚುರಿ ಹೊಡೆದ. ಅಂಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ODI ನಲ್ಲಿ 14,000 ಗುರು, 14,000 ರನ್ಸ್ ಕಂಪ್ಲೀಟ್ ಮಾಡಿರೋದು. ಮಸ್ತ್ ಇದೆ ಗುರು. ಜೊತೆಗೆ ಶ್ರೇಯಸ್ ಅಯ್ಯರ್ ಗುರು 50 ಮಾಡ್ಕೊಂಡ್ರು. ಜಸ್ಟ್ ಮಿಸ್ ಅಲ್ಲಿ ನಮ್ಮ ಶುಭ್ಮನ್ ಗಿಲ್ ಕೂಡ ಹಾಫ್ ಸೆಂಚುರಿ ಮಿಸ್ ಆಯ್ತು. ಅಂಡ್ ಶ್ರೇಯಸ್ ಅಯ್ಯರ್ದು ಕೂಡ ಇವತ್ತು ಹಾಫ್ ಸೆಂಚುರಿ ಆಯ್ತು ಗುರು. ಮಸ್ತ್ ಆಗಿತ್ತು, ಚೆನ್ನಾಗ್ ಆಡ್ದು. ತುಂಬಾ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಬಟ್ ಬರ್ತಾ ಯಾಕೆ ಕುದುರೆ ಕತ್ತೆ ಆದಂಗೆ ಕನ್ವರ್ಟೇ ಮಾಡ್ತಾ ಇಲ್ಲ ಗುರು ಶ್ರೇಯಸ್ ಅಯ್ಯರ್. ಏನ್ ಮಾಡೋಣ. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇವತ್ ಮ್ಯಾಚ್ ಮಾತ್ರ. ಇವಾಗ ಒಂದು ಪಾಯಿಂಟ್ ಬಂದಿರತ್ತೆ ಗುರು. ನಾವು ಸೆಮಿಫೈನಲ್ ಎಂಟ್ರಿ ಆದ್ರೆ ಕೊನೆಗೂ ಪಾಕಿಸ್ತಾನ ಮನೆಗೋಯ್ತು ಗುರು. ಒಂದಲ್ಲ ಎರಡಲ್ಲ, ಸುಮಾರು 7-8 ವರ್ಷ ವೇಟ್ ಮಾಡಿ ಪಾಕಿಸ್ತಾನ ಮನೆ ಕಳ್ಸಿದೀವಿ. ICC ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ ಔಟ್ ಆಫ್ ದ ಟೂರ್ನಮೆಂಟ್ ಗುರು. ಹೈಲೈಟ್ಸ್ ಆಫ್ ದ ನೋಟ್ ಇದು, ಸುಮ್ನೆ ಅಲ್ಲ. ಚೆನ್ನಾಗಾಯ್ತು ಮ್ಯಾಚ್ ಮಾತ್ರ ಗುರು. ಇನ್ನೊಂದು ಮೇಜರ್ ಪಾಯಿಂಟ್ ಹೇಳ್ಬೇಕಂತ ಹೇಳಿದ್ರೆ, ಸುಮ್ನೆ ಅಲ್ಲ ಗುರು, ಕೊಹ್ಲಿ ತುಂಬಾ ಇನ್ನಿಂಗ್ಸ್ ಚೆನ್ನಾಗ್ ಆಡ್ಲಿಲ್ಲ. ಆದ್ರೆ ಈ ಇನ್ನಿಂಗ್ಸ್ ಮಾತ್ರ ಪಾಯಿಂಟ್ ಅಲ್ಲಿ ಇತ್ತು. ಅವ್ರು ಯಾವಾಗ್ಲೂ ಅಷ್ಟೇ ಗುರು ಪಾಕಿಸ್ತಾನ ಮೇಲೆ ಸಖತ್ತಾಗಿ ಆಡ್ತಾರೆ. ಏನೋ ಮಿಸ್ಟೇಕ್ ಆಗಿ ಅಲ್ಲೊಂದು ಇನ್ನಿಂಗ್ಸ್ ಅವರು ಡುಬಾ ಕೊಡ್ತಾರ ಆಡಿರ್ಬೋದು. ಬಟ್ ಮಸ್ತ್ ಆಗಿತ್ತು, ಸೂಪರ್ ಆಗಿತ್ತು. ಹೆಂಗಿತ್ತಂತ ಹೇಳಕ್ಕೆ, ಅದು ಡಿಸ್ಕ್ರೈಬ್ ಮಾಡಕ್ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಮ್ಯಾಚ್ ಮಾತ್ರ. ಬಟ್ ಪರವಾಗಿಲ್ಲ, ಇಲ್ಲೂ ಮೈನರ್ ಮಿಸ್ಟೇಕ್ಸ್ ಇದೆ ಗುರು. ಅನಾವಶ್ಯಕ ರನ್ಗಳಿಗೆ ಕಲೆ ಹಾಕಕ್ ಹೋಗಿ ನಮ್ಮ ವಿಕೆಟ್ ಕಳ್ಕೊಂತ ಇದ್ರು ಕೊನೆ ಮೂಮೆಂಟ್ ಎಲ್ಲ. ಅಂಡ್ ಕೊನೆಯಲ್ಲಿ ಒಂದು ಡ್ರಾಮಾ ಆಯ್ತು ಗುರು.
ಯಾರು ನೋಡಿಲ್ಲ ಅಂತ ಕಾಣತ್ತೆ. ವಿರಾಟ್ ಕೊಹ್ಲಿಗೆ 12 ರನ್ ಬೇಕಾಗಿದ್ದಾಗ ವೈಡ್ಗಳು ಬಿತ್ತು ಗುರು. ಪಾಪ ನಮ್ ವಿರಾಟ್ ಕೊಹ್ಲಿ ಮೊದ್ಲೇ ಹೇಳ್ಬೇಕಾ? ಆ ಪಾಕಿಸ್ತಾನ್ಕ ಬಾಪ್ ಅಂತ ಹೆಸರು ಬೇರೆ ತಗೊಂಡ್ಬಿಟ್ರು ಸೈಕಲ್ ಗ್ಯಾಪ್ ಅಲ್ಲಿ. ಏನಕ್ಕೆ ಗುರು, ನಮ್ಮ RCB ಕಿಂಗ್ ಅವರು ಇವತ್ತೇ ಅವ್ರಿಗೆ ಬಂದಿದ್ದು ಆ ಟೈಟ್ಲು. ಪಾಕಿಸ್ತಾನಕ್ಕೆ ಬಾಪ್ ಅಂತಾನೆ ಬಂತು ಇವತ್ತು ಹೆಸರು. ಯಾವ್ದೇ ನೋಡುಗರು ICC ಟೂರ್ನಮೆಂಟ್ಗಳಲ್ಲಿ ಪಾಕಿಸ್ತಾನ ಮೇಲೆ ನಮ್ಮ ವಿರಾಟ್ ಕೊಹ್ಲಿ ಆಡೋ ಬ್ಯಾಟಿಂಗ್ ಇದೆಯಲ್ಲ ಚಿಂದಿ ಆಗಿರತ್ತೆ. ಅಂಡ್ ಮೇಜರ್ ಪಾಯಿಂಟ್ ಹೇಳ್ಬೇಕು ವಿರಾಟ್ ಕೊಹ್ಲಿ ಬಗ್ಗೆ, ಈಸ್ ದ ಟಾಪ್ 3 ಇಂಡಿವಿಜುವಲ್ ಕ್ಯಾಚರ್ಸ್. 150+ ಕ್ಯಾಚಿಂಗ್ ಗುರು, ಇಂಡಿವಿಜುವಲ್ ಆಗಿ ಹಿಡ್ದಿರೋದು. ಅಂಡ್ ಪರವಾಗಿಲ್ಲ, ನಮ್ಮವರು ಚೆನ್ನಾಗಿ ಆಡ್ತಾ ಇದ್ದಾರೆ ಟೂರ್ನಮೆಂಟ್ ಅಲ್ಲಿ. ಅಂಡ್ ಇನ್ನ ಒಂದು ಮ್ಯಾಚ್ ಇದೆ ಗುರು, ನ್ಯೂಜಿಲ್ಯಾಂಡ್. ಅದೊಂಥರ ಉಪ್ಪು ಚಪ್ಪ ಇದ್ದಂಗೆ ಗುರು, ಬಟ್ ಆದ್ರೂ ನೆಗ್ಲೆಕ್ಟ್ ಮಾಡಂಗಿಲ್ಲ ಯಾವ್ದೇ ಕಾರಣಕ್ಕೂ. ಏನ್ ಮಾಡಕ್ಕಾಗತ್ತೆ, ಪಾಕಿಸ್ತಾನ ನೆಕ್ಸ್ಟ್ ಮ್ಯಾಚ್ ಗೆದ್ದು ನ್ಯೂಜಿಲ್ಯಾಂಡ್ ನೆಕ್ಸ್ಟ್ ಮ್ಯಾಚ್ ಸೋತೋಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅಂಡ್ ಬಾಂಗ್ಲಾದೇಶ ಅಷ್ಟೇ, ನೆಕ್ಸ್ಟ್ ಮ್ಯಾಚ್ ಏನಾದ್ರು ಸೋಲ್ಲೇಬೇಕು ಅವರು. ಸೋತ್ರೆ ಸ್ವಲ್ಪ ಸೆಕೆಂಡ್ ಪೊಸಿಷನ್ಗೆ ಟಫ್ ಸಿಗತ್ತೆ, ಫೈಟಿಂಗ್ ಇರತ್ತೆ ಬಾಂಗ್ಲಾದೇಶ, ನ್ಯೂಜಿಲ್ಯಾಂಡ್, ಪಾಕಿಸ್ತಾನ. ಇನ್ನೇನ್ ನಮ್ದು ಕ್ವಾಲಿಫಿಕೇಶನ್ ಆಯ್ತು ಗುರು. ಈಚ್ ಅಂಡ್ ಎವ್ರಿ ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ಯಾನ್ಗಳಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ. ಫೈನಲ್ ಆಗಿ ನಾವು 2025 ICC ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ಗೆ ಹೋದ್ವಿ. ನೋ ಡೌಟ್ ನಾವು ಪಕ್ಕ ಫೈನಲ್ ಹೋಗ್ತೀವಿ. ICC ಚಾಂಪಿಯನ್ಸ್ ಟ್ರೋಫಿ 2020 ಫೈನಲ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಗುರು. ಬನ್ನಿ ನೋಡೋಣ ಮುಂದೆ. ಅಂಡ್ ಆಲ್ ದ ಬೆಸ್ಟ್. ಇನ್ನು ಮೇಜರ್ ಪಾಯಿಂಟ್ಸ್ ಗಳಿದೆ ಗುರು, ಮಾತಾಡೋಣ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.